ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡೋದು ಮತ್ತು ಏನು ಸ್ಯಾಲ್ರಿ ಕೊಡ್ತಿದ್ದಾರೆ ಮತ್ತು ಏನೇನು ಸ್ಕಿಲ್ಸ್ ಬೇಕು ಮತ್ತು ಏನು ರಿಕ್ವೈರ್ಮೆಂಟ್ ಇದೆ ಜಾಬ್ಗೆ ಜಾಯ್ನ್ ಆಗೋಕ್ಕೆ ಅಂದ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ, ನಿಮಗೆ ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದರೆ, ನೀವು ನಂಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ತಿಳ್ಕೊಂಡು ನಿಮಗೆ ಅಸಿಸ್ಟ್ ಮಾಡ್ತೀವಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದುಬಿಟ್ಟು ಪರ್ಮಿಟ್ ಫ್ಲೋ ಅಂದ್ಬಿಟ್ಟು ಈ ಕಂಪ್ನಿಯವರು ಇವರು ಆಪರೇಷನ್ ಅನಾಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಇಂಟರ್ನ್ಯಾಷನಲ್ ರೋಲ್ಗೆ. ಇದು ಲೊಕೇಶನ್ ಬಂದುಬಿಟ್ಟು ರಿಮೋಟು. ಅಟ್ ಪ್ರೆಸೆಂಟ್ ಇವರು ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಎಂಪ್ಲಾಯ್ಮೆಂಟ್ ಟೈಪ್ ಅಂದ್ಬಿಟ್ಟು ಫುಲ್ ಟೈಮ್ ಆಗಿರುತ್ತೆ ಮತ್ತು ಲೊಕೇಶನ್ ಟೈಪ್ ಅಂದ್ಬಿಟ್ಟು ರಿಮೋಟ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಯಾವುದು ಅಂತ ಅಂದರೆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಈ ಕಂಪ್ನಿ ಬಗ್ಗೆ ಏನು ಅಂತ ಅಂದರೆ ಸ್ವಲ್ಪ ನಾಲೆಡ್ಜ್ ನೋಡೋದಾದರೆ, ಇದೊಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಆಗಿರುತ್ತೆ. ನೋಡಿ, ಇಲ್ಲಿ ಪರ್ಮಿಟ್ ಫ್ಲೋ ಮಿಷನ್ ಟು ಸ್ಟ್ರೀಮ್ಲೈನ್ ಆ್ಯಂಡ್ ಅಂದರೆ ಈಗ ಕನ್ಸ್ಟ್ರಕ್ಷನ್ಸ್ಗಳಿಗೆಲ್ಲ ತುಂಬ ಪೇ ಮಾಡಬೇಕಾಗುತ್ತೆ. ಕನ್ಸ್ಟ್ರಕ್ಷನ್ನ ಕಮ್ಮಿ ಮಾಡಿ ಇವ್ರ ಕಡೆಯಿಂದ ಕನ್ಸ್ಟ್ರಕ್ಷನ್ ಫೀಸ್ನ ಕಮ್ಮಿ ಮಾಡಿ ಇವ್ರು ಮಾಡಿಕೊಡ್ತಾ ಇದ್ದಾರೆ. ಇದು US ಅಲ್ಲಿರೋದು. ಸೊ ಇವರು ಏನಂತ ಹೇಳಿದ್ದಾರೆ ಅಂದರೆ, ಅವರ್ ಟೀಮ್ ಇಸ್ ರಿಮೋಟ್ ಫಸ್ಟ್ ಆ್ಯಂಡ್ ಕನ್ಸಿಸ್ಟೆನ್ಸ್ ಆಫ್ ಆರ್ಕಿಟೆಕ್ಟ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಪರ್ಮಿಟಿಂಗ್ ಎಕ್ಸ್ಪರ್ಟ್ ಆ್ಯಂಡ್ ವರ್ಕ್ ಫ್ಲೋ ಸಾಫ್ಟ್ವೇರ್ ಸ್ಪೆಷಲಿಸ್ಟ್ ಅಂತಂದರೆ ಇದು ಆರ್ಕಿಟೆಕ್ಟು, ಸಿವಿಲ್ ಇಂಜಿನಿಯರಿಂಗ್ ಟೈಪ್ ಆಫ್ ಕಂಪ್ನಿ ಆಗಿರುತ್ತೆ. ಇವರು ಆಪರೇಷನ್ ಅನಲಿಸ್ಟ್ ರೋಲ್ ಹೈಯರ್ ಮಾಡ್ತಿದ್ದಾರೆ ಪ್ರೆಸೆಂಟ್ ಈ ಕಂಪ್ನೀಲಿ. ಈ ಜಾಬಲ್ಲಿ ನಾವು ಏನು ಮಾಡ್ತೀವಿ ಎಕ್ಸಾಕ್ಟ್ಲಿ ಅಂತ ಅಂದರೆ, ನಮ್ಮದು ರೋಲ್ ಡೇ ಟು ಡೇ ಏನಿರುತ್ತೆ ಅಂತ ಆ್ಯಕ್ಟಿವಿಟೀಸ್ ಅಂದರೆ, ಮ್ಯಾನೇಜ್ ವರ್ಕ್ ಫ್ಲೋಸ್ ಅಂತೆ, ಓವರ್ಸಿ ದ ಲೈಫ್ ಸೈಕಲ್ ಆಫ್ ಟಾಸ್ಕ್ ಆ್ಯಂಡ್ ಪ್ರಾಜೆಕ್ಟ್ಸ್ ಇನ್ಕ್ಲೂಡಿಂಗ್ ಗ್ಯಾದರಿಂಗ್ ಇನ್ಫಾರ್ಮೇಷನ್, ಕಂಪ್ಲೀಟಿಂಗ್ ನೆಸೆಸರಿ ಸ್ಟೆಪ್ಸ್ ಅಂತಂದರೆ, ಇವಾಗ ಒಂದು ಪ್ರಾಜೆಕ್ಟ್ ಆನ್ಗೋಯಿಂಗ್ ಆಗ್ತಾಯಿದೆ, ಅದು ಯಾವ ಸ್ಟೆಪ್ಸಲ್ಲಿದೆ ಅದೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ, ಈಗ ಪ್ರೆಸೆಂಟು ಅಂತಂದರೆ ವರ್ಕಿಂಗಲ್ಲಿ ಇದೆನೋ ಇಲ್ಲ ಇನ್ನು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡೋದ್ರಲ್ಲಿ ಇದೆನೋ ಕಂಪ್ಲೀಟ್ ಆಗೋದ್ರಲ್ಲಿ ಐತಾ ಅಂತ ನೋಡಬೇಕಾಗಿರುತ್ತೆ. Ensure accuracy and standard. Verify that all required information documentation meet established guidance ಅಂತ ಅಂದರೆ, ಇವಾಗ ಎಲ್ಲ ಕರೆಕ್ಟಾಗಿ ಅವ್ರದ್ದು ಅಕ್ಯುರೇಟಾಗಿರಬೇಕು. ಯಾವುದೇ ಡಾಕ್ಯುಮೆಂಟ್ ಆಗಲಿ ಮತ್ತು ಅವ್ರದ್ದು ಕಂಪ್ನಿ ಸ್ಟ್ಯಾಂಡರ್ಡ್ ತಕ್ಕನಾಗಿರಬೇಕು, ಅದನ್ನ ನಾವು ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಮಾನಿಟರ್ ಪ್ರೊಸೆಸ್ ಆ್ಯಂಡ್ ಫಾಲೋ ಅಪ್ಸು, ಟ್ರ್ಯಾಕ್ ಸ್ಟೇಟಸ್ ಅಂತ ಯಾವ ಥರ ಆಗ್ತಿದೆ, ಏನಕ್ಕೆ ಏನಾರ ಪ್ರೋಗ್ರಾಮ್ ಏನಾರ ಆಗ್ತಿಲ್ಲ ಅಂತಂದರೆ ಪ್ರಾಜೆಕ್ಟ್ ಸ್ಟಾಪ್ ಆಗಿದೆ, ಅದಕ್ಕೆ ರಿಪೋರ್ಟ್ ತರಿಸ್ಕೊಟ್ಟು ಏನಕ್ಕೆ ಸ್ಟಾಪ್ ಆಗಿದೆ, ಏನು ನೆಸೆಸಿಟಿ ಇದೆ, ಇನ್ನು ಏನು ಎಕ್ಸ್ಟ್ರಾ ಬೇಕು ಅಂತ ಎಲ್ಲ ಚೆಕ್ ಮಾಡಬೇಕಾಗಿರುತ್ತೆ. ಫಾಲೋ ಅಪ್ ಮಾಡಬೇಕು ಆ ಟೀಮ್ ಅವ್ರ ಜೊತೆ. ಇಷ್ಟು ನಮ್ಮದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಗಿರುತ್ತೆ ಈ ಜಾಬಲ್ಲಿ. ಇನ್ನು ಇಲ್ಲಿ ಏನು ಸ್ಕಿಲ್ಸ್ ಬೇಕು ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಾವು ಕಮ್ಯುನಿಕೇಷನು, ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ನಾವೇ ಫಸ್ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅವ್ರಿಗೆ. ಓಕೆನಾ, ಆಪರೇಷನ್ ಅನಲಿಸ್ಟ್ ಅವರು ಅವ್ರ ಜೊತೆ ಚೆನ್ನಾಗಿ ನಾವು ಪ್ರೊಫೆಷ್ನಲಾಗಿ ಮಾತಾಡಬೇಕು. ಮತ್ತು ಅವ್ರಿಗೇನೋ ಇಶ್ಯೂ ಇದೆ ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಪ್ರಾಜೆಕ್ಟ್ ಆ್ಯಂಡ್ ಟಾಸ್ಕ್ ಮ್ಯಾನೇಜ್ಮೆಂಟ್ಸು, ಮೇಂಟೈನ್ ವರ್ಕ್ ಫ್ಲೋ ಅಂತ ಅಂದರೆ ಕರೆಕ್ಟಾಗಿ ಆಗ್ತಾಯಿದೆ ಎಲ್ಲ ರಿಲೆವೆಂಟ್ ಟೂಲ್ಸಲ್ಲಿ ಅಂತ ನೋಡಬೇಕು ಅಂತ ಹೇಳಿದ್ದಾರೆ. ಮತ್ತು ಸಪೋರ್ಟ್ ಆಪರೇಷನ್ಸು ಅಂತ ಅಂದರೆ ಈಗ ಹ್ಯಾಂಡ್ ಓವರು, ಏನೋ ಶಿಫ್ಟ್ ಹ್ಯಾಂಡ್ ಓವರ್ಸು ಎಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಯಾವ ಸ್ಕಿಲ್ ಡೆವಲಪ್ಮೆಂಟು ಮತ್ತು ನಾಲೆಡ್ಜು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಇಷ್ಟು ಡೇ ಟು ಡೇ ಆ್ಯಕ್ಟಿವಿಟೀಸು. ವಾಟ್ ಯು ನೀಡ್ ಅಂತಂದರೆ, ನಮ್ಗೆ ಏನು ಬೇಕು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂದರೆ, ಫಾಸ್ಟ್ ಆ್ಯಂಡ್ ರಿಲೇಬಲ್ ಇಂಟರ್ನೆಟ್ ಕನೆಕ್ಷನ್ ಅಂತ ಅಂದರೆ, ಈಗ ಇಂಟರ್ನೆಟ್ ತುಂಬ ಇರಬೇಕು ಅಂತ ಅಂದರೆ ಮೊಬೈಲ್ ಡೇಟಾ ಎಲ್ಲ ಯೂಸ್ ಮಾಡೋಂಗಿಲ್ಲ, ನಮ್ಮನೆ ವೈಫೈಯೇ ಇರಬೇಕಾಗಿರುತ್ತೆ. ಮತ್ತು ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ವಿತ್ ನೋ ಲೆಸ್ ದೆನ್ 8 GB RAM ಅಂತಂದರೆ, ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಲ್ಯಾಪ್ಟಾಪ್ ಕಂಪಲ್ಸರಿ ಇರಲೇಬೇಕು ನಮ್ಮ ಹತ್ರನೇ. ಇಲ್ಲಿ ಝೂಮ್ ಮೀಟಿಂಗ್ ಕೂಡ ಇರುತ್ತೆ. ಸೊ ಅದಕ್ಕೆ ವಿಡಿಯೋ ಆನ್ ಮಾಡೋವಷ್ಟಾದರೂ ಕ್ಯಾಮ್ರಾ ಇರಬೇಕು ಮತ್ತು ಮೈಕ್ರೋಫೋನ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗಬೇಕು. ಇಷ್ಟು ಬೇಸಿಕ್ ರಿಕ್ವೈರ್ಮೆಂಟ್ ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ. ಇನ್ನು ಕ್ವಾಲಿಫಿಕೇಷನು ಮತ್ತು ಏನು ಬೇಕು ಅಂತಂದರೆ, ಕಮ್ಯುನಿಕೇಷನ್ ಬೇಕು. ಬೋತ್ ಇಂಗ್ಲೀಷಲ್ಲಿ ಮಾತಾಡೋಕ್ಕೂ ಬರಬೇಕು, ಬರೆಯೋಕ್ಕೂ ಬರಬೇಕು ಚೆನ್ನಾಗಿ. ಮತ್ತು ಎಬಿಲಿಟಿ ಟು ಮ್ಯಾನೇಜ್ ಡೆಡ್ಲೈನ್ಸ್ ಎಲ್ಲ ಮೀಟ್ ಮಾಡಬೇಕು. ಮತ್ತು ಆರ್ಗನೈಜೇಷನ್ ಆಗಿರಬೇಕು ಅಂತಂದರೆ ಫುಲ್ ಪಂಕ್ಚುವಲ್ ಆಗಿರಬೇಕು ಜಾಬ್ಗೆ ಅಂತ ಹೇಳ್ತಿದ್ದಾರೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಇರಬೇಕು ಅಂತ ಅಂದರೆ, ಈ ಡೆಡ್ಲೈನ್ಸ್ಗಳನ್ನೆಲ್ಲ ಮೀಟ್ ಮಾಡಬೇಕು ಮತ್ತು ಎಫೆಕ್ಟಿವ್ ಆಗಿ ಕೊಟ್ಟಿರೋ ಟೈಮ್ನ ಯೂಸ್ ಮಾಡ್ಕೋಬೇಕು. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಬೇರೆ ಬೇರೆ ಟೀಮವ್ರ ಜೊತೆ ಕೊಲ್ಯಾಬ್ರೇಟ್ ಆಗಿ ನಾವು ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಏನು ಅಂತ ಅಂದರೆ, ಕಂಫರ್ಟೇಬಲ್ ನ್ಯಾವಿಗೇಟ್ನು ಫಾಸ್ಟ್ ಫೇಸ್ಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಯಾಲ್ರಿ ನೋಡೋದಾದರೆ, ಇಲ್ಲಿ ಅವರ್ಲಿ ಬೇಸ್ ಸ್ಯಾಲ್ರಿ ಕೊಡ್ತಿದ್ದಾರೆ. ಇಲ್ಲಿ ನೋಡಿ, ಕಾಂಪನ್ಸೇಷನು
ನೋಡಿ $5 to $8 per hour ಅಂತಂದರೆ, ಈಗ ನೀವು ಕಂಪ್ನಿಲಿ ಅಂದರೆ ಇಷ್ಟು ಅಂತ ಕೊಡಲ್ಲ. ಈಗ 9 hours ವರ್ಕ್ ಮಾಡಿದರೆ $8 into 9 ಆ ಥರ ಜಾಬ್ ಕೊಡ್ತಿದ್ದಾರೆ, ಆ ಥರ ಸ್ಯಾಲ್ರಿ ಕೊಡ್ತಿದ್ದಾರೆ. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇವಾಗ ಈ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ, ಗೂಗಲ್ಗೆ ಹೋಗಿ ಅಲ್ಲಿ ಪರ್ಮಿಟ್ PERMIT ಫ್ಲೋ ಅಂತ ಟೈಪ್ ಮಾಡಿ, ಕೆರಿಯರ್ಸ್ ಅಂತ ಟೈಪ್ ಮಾಡಿ, ಆವಾಗ ನಮಗೀಗ ಫಸ್ಟು ಲಿಂಕ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ 21 ಓಪನ್ ಪೊಸಿಷನ್ ಇದೆ. ಸೊ ನಾವು ಅಪ್ಲೈ ಮಾಡ್ತಿರೋ ರೋಲ್ ಯಾವ್ದು ನೋಡ್ಕೋಬೇಕು ಫಸ್ಟು. ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದಾಗ ಹಂಗೆ ಸ್ಕ್ರೋಲ್ ಡೌನ್ ಮಾಡಿ, ಇದು ಫುಲ್ ಸ್ಟ್ಯಾಕ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅದು ಅಪ್ಲೈ ಮಾಡ್ಕೊಳ್ಳಿ. ಇದು ರಿಮೋಟ್ ಇರೋದೆಲ್ಲ ನೋಡಿಕೊಂಡು ಸೊ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಕೆಳಗಡೆ. ಸೊ ಇದೆಲ್ಲ ನಾವು ಅಪ್ಲೈ ಮಾಡ್ತಾ ಇರೋದು ಈ ರೋಲ್ ಬಂದಿದೆ ನೋಡಿ, ಆಪರೇಷನ್ ಅನಲಿಸ್ಟು, ವರ್ಚುವಲ್ ಅಡ್ಮಿನ್, ರಿಮೋಟ್ ಪೊಸಿಷನ್, ಇದು ಫುಲ್ ಟೈಮು. ಈ ರೋಲ್ಗೆ ಅಪ್ಲೈ ಮಾಡ್ತಾ ಇರೋದು. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದೆ 2 ರೋಲ್ಗೂ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಆಪರೇಷನ್ ಅನಲಿಸ್ಟ್ ರೋಲ್ಗೆ ಅಪ್ಲೈ ಮಾಡ್ತಿರೋದು. ಸೊ ಅಲ್ಲಿಗೆ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಅಪ್ಲೈ ಫಾರ್ ದ ಜಾಬ್ ಅಂತ ಇದೆ. ಇಲ್ಲಿ ನಮ್ಮದು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ದ ಫೈಲ್ ಫಸ್ಟು. ನೆಕ್ಸ್ಟು ಪ್ಲೀಸ್ ಕ್ರಿಯೇಟ್ 30 ಸೆಕೆಂಡ್ 1 minute ಇಂಟ್ರೋ ವೀಡಿಯೋ ಅಂತ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಲೂಮ್ ಅನ್ನೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದರಲ್ಲಿ ವೀಡಿಯೋ ಕ್ರಿಯೇಟ್ ಮಾಡಿ ಅದು ಲಿಂಕ್ನ ಇಲ್ಲಿ ಕೊಡಬೇಕಾಗಿರುತ್ತೆ. ಮತ್ತು ನಿಮ್ಮ ಫುಲ್ ನೇಮು, ಇಮೇಲ್ ಅಡ್ರೆಸ್ ಎಲ್ಲ ಹಾಕಬೇಕು. ಇಲ್ಲಿ ಲೊಕೇಶನ್ ಬಂದುಬಿಟ್ಟು ಇಂಡಿಯಾ ಅಂತಲೇ ಕೊಡಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ನಾಟ್ ಅಪ್ಲಿಕೇಬಲ್ ಇದ್ದರೆ ಹಾಕೊಳ್ಳಿ, ಬೆನಿಫಿಟೆಡು. ಮತ್ತು ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಎಲ್ಲಿಂದ ಗೊತ್ತಾಯ್ತು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅಂತ ಹಾಕೊಳ್ಳಿ. ಮತ್ತು ವಾಟ್ ಆರ್ ಯು ಲುಕ್ಕಿಂಗ್ ಟು ಲೀವ್ ಯುವರ್ ಕರೆಂಟ್ ರೋಲ್ ಅಂತ ಕೇಳ್ತಿದ್ದಾರೆ. ನೀವೇನಾದ್ರು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಏನಕ್ಕೆ ಈ ರೋಲ್ಗೆ ಸ್ವಿಚ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಹಾಕ್ಕೊಳ್ಳಿ. ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳಿ. ವಾಟ್ ಯು ಆರ್ ಹೋಪಿಂಗ್ ಟು ಗೆಟ್ ಔಟ್ ಯುವರ್ ನೆಕ್ಸ್ಟ್ ಆಪರ್ಚುನಿಟಿ ಅಂತ ಹೇಳ್ತಿದ್ದಾರೆ. ಸೊ ಏನು ಪ್ರೊಫೆಷ್ನಲ್ ಗ್ರೋತು ಆ್ಯಸ್ ವೆಲ್ ಆಸ್ ಪರ್ಸ್ನಲ್ ಗ್ರೋತ್ ಅಂತ ಹಾಕ್ಕೊಂಡು ಅಪ್ಲೈ ಮಾಡಿ. ಮತ್ತು ವೆನ್ ಯು ಆರ್ ಲುಕ್ಕಿಂಗ್ ಟು ಸ್ಟಾರ್ಟ್ ಅಂತ ಕೇಳ್ತಿದ್ದಾರೆ, ಇಮಿಡಿಯೇಟ್ ಅಂತ ಹಾಕ್ಕೊಳ್ಳಿ. ಅವರು ಅವೈಲೇಬಲ್ ಟು ವರ್ಕ್ 40 hours ಎ ವೀಕ್ ಅಂತ ಹೇಳ್ತಿದ್ದಾರೆ. ಸೊ ಎಸ್ ಅಂತ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಮತ್ತು ಇದು 9 AM ಇಂದ 5 PM ವರೆಗೂ ಇರುತ್ತೆ. ಸೊ ಇಷ್ಟು ಟೈಮಿಂಗ್ಸಲ್ಲಿ ವರ್ಕ್ ಮಾಡೋಕ್ಕೆ ರೆಡಿನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ವಾಟ್ ಈಸ್ ಯುವರ್ ಟಾರ್ಗೆಟ್ ಅವರ್ಲಿ ರೇಟ್ ಅಂತ ಕೇಳ್ತಿದ್ದಾರೆ. ನೋಟ್ ದಿಸ್ ಕನ್ಸಿಡರ್ ಎ ಮೇಜರ್ ಪಾರ್ಟ್ ಆಫ್ ಯುವರ್ ಅಪ್ಲಿಕೇಶನ್. ವಿ ಡೂ ಹ್ಯಾವ್ ಟಾರ್ಗೆಟ್ ಸ್ಯಾಲ್ರಿ ಬ್ಯಾಂಡ್ ಫಾರ್ ದಿಸ್ ರೋಲ್. ಕ್ಯಾಂಡಿಡೇಟ್ ವಿತ್ ದ ಬೆಸ್ಟ್ ಪ್ರಪೋಸ್ ರೇಟ್ ಆ್ಯಂಡ್ ಕ್ವಾಲಿಫಿಕೇಷನ್ ವಿಲ್ ಬಿ ಪ್ರಿಯಾರಿಟೈಸ್ ಅಂತಂದರೆ ಎಷ್ಟು ರೇಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಅವರೇ ಕೊಡ್ತಾ ಇರೋದೇ $5 to $8. ಸೊ ನೀವು ಅದರೊಳಗಡೆನೇ ಹಾಕ್ಕೊಂಡ್ರೆ ಒಳ್ಳೆಯದು. ನೀವು ಒಂದ್ಸಲ ಜಾಬಿಗೆ ಜಾಯ್ನ್ ಆದರೆ ಆಮೇಲೆ ನೀವು ನೆಗೋಷಿಯೇಟ್ ಮಾಡ್ಕೋಬೋದು ಅವ್ರ ಜೊತೆ. ಮತ್ತು ಇಲ್ಲಿ ಅವರ ರಿಕ್ವೈರ್ಮೆಂಟ್ ಪ್ರೊಸೆಸ್ ಇನ್ಕ್ಲೂಡ್ ಕ್ವಶನ್ ಆ್ಯಂಡ್ ಅಸೆಸ್ಮೆಂಟ್ ಆ್ಯಂಡ್ ಟೇಕ್ ಹೋಮ್ ಅಸೆಸ್ಮೆಂಟ್ ಆ್ಯಂಡ್ ಪ್ರಾಪರ್ಲಿ ಗೇಜ್ ಅವರ್ ಕ್ಯಾಂಡಿಡೇಟ್ಸ್ ಅಂತಂದರೆ ಈ ಜಾಬಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಇವ್ರಿಗೆ ಟೆಸ್ಟ್ ಕೂಡ ಎಲ್ಲ ಇರುತ್ತಂತೆ, ಅದಕ್ಕೆ ಅಪ್ಲೈ ಮಾಡಿ ಅಂತಂದರೆ ಅದೆಲ್ಲ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಇಲ್ಲಿ ಐ ಅಕ್ನಾಲೆಜ್ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಸೊ ಅಪ್ಲಿಕೇಶನ್ ಸೆಂಡ್ ಆದಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಮತ್ತು ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿರ್ತೀರ ಈ ಜಾಬ್ಗೆ ಅವ್ರಿಗೆ ಮೇಲ್ ಕೂಡ ಬರುತ್ತೆ ಅಂತಂದರೆ ನೆಕ್ಸ್ಟ್ ಅಸೆಸ್ಮೆಂಟು ಅಥವಾ ಇಂಟರ್ವ್ಯೂ ಕೂಡ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇವಾಗ ವೀಡಿಯೋದಲ್ಲಿ ಮುಂದೆ ಹೋಗಿ ಇನ್ನೊಂದು ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ. ಸೊ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಟೆಸ್ಕೋ ಅಂದ್ಬಿಟ್ಟು. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇವರು ಇಂಡಿಯಾ ಬ್ಯಾಂಗ್ಳೂರು ಲೊಕೇಶನ್ ಹೈಬ್ರಿಡ್ ರೋಲ್ ಆಗಿರುತ್ತೆ, ಅಂತಂದರೆ ಡೈಲಿ ಆಫೀಸ್ಗೆ ಹೋಗೋದಿರಲ್ಲ. ಸೊ ಹೈಬ್ರಿಡ್ ಆಗಿರುತ್ತೆ. ಏಪ್ರಿಲ್ 25 ಬಿಫೋರ್ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಇದು ಫುಲ್ ಟೈಮು ಪರ್ಮನೆಂಟು. ಇದರಲ್ಲಿ ಏನೇನು ರಿಕ್ವೈರ್ಮೆಂಟ್ ಅಂತ ನೋಡೋಣ ಫಸ್ಟ್ ಈ ಜಾಬಲ್ಲಿ. ಅಬೌಟ್ ದ ರೋಲ್ ನೋಡೋದಾದರೆ ಇಲ್ಲಿ ನೋಡಿ, ಅವರ್ ಕೊಲೀಗ್ ಎಂಜಾಯ್ ಯೂನಿಕ್ ಅವರ್ ಟೆಸ್ಕೋ ರಿವಾರ್ಡ್ ದ ಫ್ರೇಮ್ವರ್ಕ್ ಕನ್ಸಿಸ್ಟ್ ಆಫ್ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ, ಇನ್ಸೆಂಟಿವ್ಸು ಮತ್ತು ಬೆನಿಫಿಟ್ಸ್ ಕೂಡ ಇರುತ್ತೆ ಬೇರೆ ಬೇರೆ. ಮತ್ತು ಇಲ್ಲಿ ಸ್ಯಾಲ್ರಿ ನೋಡೋದಾದರೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ ನಮಗೆ. ಮತ್ತು ಬೋನಸ್ ಕೂಡ ಇರುತ್ತೆ. ಆಪರ್ಚುನಿಟಿ ಅರ್ನ್ ಅಡಿಷ್ನಲ್ ಕಾಂಪನ್ಸೇಷನ್ ಬೋನಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅಂತ ಇದೆ. ಮತ್ತು ಇಲ್ಲಿ ಲೀವ್ಸ್ಗಳಿದೆ ನೋಡಿ. ಕೊಲೀಗ್ಸ್ ಆರ್ entitled to 30 days leaves, 18 days of earned leaves ಅಂತೆ, 12 days of casual ಲೀವು ಮತ್ತು 10 days ಆಫ್ ಮಾಮೂಲಿ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ. ಮೇಕಿಂಗ್ ಮತ್ತು ಇಲ್ಲಿ PFಗಳೆಲ್ಲ ಇರುತ್ತೆ, ಸ್ಯಾಚುರಿಟಿ ಎಲ್ಲ ಇರುತ್ತೆ. ಸೊ ಮತ್ತು ಇಲ್ಲಿ ಇನ್ಸೂರೆನ್ಸ್ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ ಈ ಜಾಬಲ್ಲಿ. ಇಲ್ಲಿ ನಮ್ಮದು ನೆಕ್ಸ್ಟು ಏನು ರೋಲ್ ಅಂತ ಅಂದರೆ ಈ ಜಾಬಲ್ಲಿ ನೋಡಿ, ಇಲ್ಲಿ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನ್ಶೂರಿಂಗ್ ಐ ಅಂಡರ್ಸ್ಟ್ಯಾಂಡ್ ಅವರ್ ಕೋರ್ ಪರ್ಪಸ್ ಆ್ಯಂಡ್ ದ ರೋಲ್
ಪ್ಲೇ ಡೆಲಿವರಿಂಗ್ ದಿಸ್ ಅಂತ ಅಂದರೆ ಇವ್ರದ್ದು ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದನ್ನ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನೇನು ರೋಲು ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ನೋಡೋಣ. ಇಲ್ಲಿ ಫಸ್ಟು ಕಸ್ಟಮರ್ ಸರ್ವಿಸ್ ಅಟೆನ್ಷನ್ ಅಂತಂದರೆ ಈಗ ಕಸ್ಟಮರ್ ಸಪೋರ್ಟ್ ರೋಲ್ ಆಗಿರುತ್ತೆ. ಸೊ ನಾವು ಕಸ್ಟಮರ್ ಜೊತೆ ಚೆನ್ನಾಗಿ ಇಂಟರ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಮ್ಯಾಂಡೇಟರಿ ಇದೆ. ಇಲ್ಲಿ ಟೈಪಿಂಗ್ ಸ್ಪೀಡ್ ಅಕ್ಯುರೇಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 88 ಕಸ್ಟಮರ್ ಫೋಕಸ್ ಅಂತಂದರೆ ಕಸ್ಟಮರ್ಸ್ ಜೊತೆ ಚೆನ್ನಾಗಿ ಮಾತಾಡಬೇಕಾಗಿರುತ್ತೆ. ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಔಟ್ಲುಕ್ಕು ಇಮೇಲ್ ಮಾಡೋಕ್ಕೆ ಗೊತ್ತಿರಬೇಕು, ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಇಷ್ಟೇ ಇವರು ರಿಕ್ವೈರ್ಮೆಂಟು ಹೇಳಿರೋದು. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಏನಿಲ್ಲ. ಸೊ ನೀವು 10th ಪಾಸ್ ಆಗಿರೋರು, PU ಪಾಸ್ ಆಗಿರೋರು ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಮಾಡಿ. ಈಗ 2ನೇ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ, ಸೊ ಗೂಗಲಲ್ಲಿ ಟೆಸ್ಕೋ ಅಂತ ಟೈಪ್ ಮಾಡಿ, TESCO ಟೆಸ್ಕೋ ಕೆರಿಯರ್ಸ್ ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ ತಕ್ಷಣ ಫಸ್ಟದೇ ಬರುತ್ತೆ ಕೆರಿಯರ್ಸ್ ಟೆಸ್ಕೋ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಪೇಜ್ ಬರುತ್ತೆ. ಇಲ್ಲಿ ಅಕ್ಸೆಪ್ಟ್ ಕೊಡಿ. ಸೊ ಅಕ್ಸೆಪ್ಟ್ ಕೊಟ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಹಂಗೆ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ, ಇಲ್ಲಿ ಈ ಪೇಜ್ ಬರುತ್ತೆ ಟೆಸ್ಕೋ ಕೆರಿಯರ್ ಫಾರ್ ಯು ಅಂದ್ಬಿಟ್ಟು. ಸೊ ಇಲ್ಲಿ ಎಕ್ಸ್ಪ್ಲೋರ್ ಆಪರ್ಚುನಿಟೀಸ್ ಮೇಲೆ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದಾಗ ಈ ಪೇಜ್ ಬರುತ್ತೆ. ನಿಮಗೆ ಯಾವುದಾದ್ರು ರೋಲ್ ಇಂಟ್ರೆಸ್ಟ್ ಇದೆ ಮತ್ತು ಯಾವುದಾದ್ರು ಎಲಿಜಿಬಲ್ ಇದ್ದೀರಾ ಇಲ್ಲಿ ನೋಡಿ ತುಂಬ ಓಪನಿಂಗ್ಸ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಆ ರೋಲ್ಗೆ ಅಪ್ಲೈ ಮಾಡ್ಕೊಳ್ಳಿ. ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿ, ಅದು ಆಲ್ಮೋಸ್ಟ್ ಎಷ್ಟೊಂದು ಜಾಬ್ಸ್ ಇದೆ. ಸೊ ನೀವು ನೆಕ್ಸ್ಟು ಸೆಕೆಂಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪರೇಷನು ಅಸೋಸಿಯೇಟ್ ಚಾರ್ಟ್ ಸಪೋರ್ಟ್ ಅಂತ ಬರುತ್ತೆ. ನಾನು ಇನ್ಫಾರ್ಮೇಷನ್ ಕೊಟ್ಟಿರೋದು ಈ ಜಾಬ್ ಬಗ್ಗೆ. ಸೊ ನಾನು ಈ ಜಾಬ್ಗೆ ಅಪ್ಲೈ ಮಾಡ್ತೀನಿ. ನೀವು ಯಾವುದ್ಯಾವ್ದು ಎಲಿಜಿಬಲ್ ಇದ್ದೀರಾ ಆ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಅಪ್ಲೈ ಅಂತ ಕೊಡಬೇಕು. ಇಲ್ಲಿ ಫಸ್ಟು ನಾವೇನಾದ್ರು ಫಸ್ಟ್ ಟೈಮ್ ಯೂಸರ್ ಆಗ್ತಿದ್ರೆ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ವಿತೌಟ್ CV ವಿತ್ CV ಕ್ರಿಯೇಟ್ ಮಾಡಬೇಕು. ಇಲ್ಲಿ ಇಮೇಲ್ ಕೊಡಿ ಮತ್ತು ಸೈನ್ ಇನ್, ನೀವೇನಾದ್ರು ಆಲ್ರೆಡಿ ಯೂಸರ್ ಆಗಿದೆ ಸೈನ್ ಇನ್ ಕೊಡಿ, ಇಲ್ಲಾಂದರೆ ಇಮೇಲು ಪಾಸ್ವರ್ಡ್ ಕೊಡಬೇಕು. ಸೊ ನಾವು ಫಸ್ಟ್ ಟೈಮ್ ಯೂಸರ್ ಅಲ್ವಾ, ಸೊ ಕೆಳಗಡೆ ಬಂದು ನಮ್ಮ CV ಫಸ್ಟ್ ಅಟ್ಯಾಚ್ ಮಾಡಬೇಕು. ಫ್ರಮ್ ಡಿವೈಸ್ ಅಂತ ಕೊಡಿ. ಸೊ ಡಿವೈಸ್ ಅಂತ ಕೊಟ್ಬಿಟ್ಟು ನಿಮ್ಮ CV ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಕೊಡಬೇಕು. ನಿಮ್ಮದು ಟೈಟಲು, ಫಸ್ಟ್ ನೇಮ್, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ಮತ್ತು ಸ್ಟ್ರೀಟ್ ಅಡ್ರೆಸ್ಸು, ಕಂಟ್ರಿ, ಜಿಪ್ ಕೋಡು ಎಲ್ಲ ಟೈಪ್ ಮಾಡಿಕೊಂಡು ನಿಮ್ಮದೇನೋ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಇಲ್ಲಿ ರಿಮೂವ್ ಅಂತ ಕೊಟ್ಬಿಡಿ. ಅದು ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ಇಲ್ಲಿ ನಿಮ್ಮದು ಎಜುಕೇಷನ್ ಕೊಡಬೇಕಾಗಿರುತ್ತೆ. ನಿಮ್ಮದು ಎಷ್ಟು ಎಜುಕೇಷನ್ ಲೆವೆಲ್ ಯಾವುದು, ಬ್ಯಾಚುಲರ್ಸೋ, ಡಿಗ್ರಿನೋ, ಹೈಯರೋ ಏನು ಅಂತ, ಸೆಕೆಂಡ್ ಇಯರಿನೋ ಅಂದರೆ 10th ಅಂತ ಕೇಳ್ತಿದ್ದಾರೆ. ಅದು ಸ್ಟಿಲ್ ಸ್ಟಡಿಂಗ್ ಅಂತ ಕೇಳ್ತಿದ್ದಾರೆ. ಅದೆಲ್ಲ ಫಿಲ್ ಮಾಡಿಕೊಂಡು ನೆಕ್ಸ್ಟು ಪ್ರೊಫೆಷ್ನಲ್ ಸ್ಕಿಲ್ಸ್ ಏನೇನಿದೆ, ಇಲ್ಲಿ ಏನು ಕೇಳಿದ್ದಾರೆ, ಔಟ್ಲುಕ್ ಕೇಳಿದ್ದಾರೆ, ಅದು ಮೈಕ್ರೋಸಾಫ್ಟ್ ಆಫೀಸ್ ಎಲ್ಲ ಕೇಳಿದ್ದಾರೆ, ಅದೆಲ್ಲ ಹಾಕ್ಕೊಳ್ಳಿ. ಮತ್ತು ಟೆಸ್ಕೋದಲ್ಲಿ ಬಿಫೋರ್ ಏನಾರು ವರ್ಕ್ ಮಾಡ್ತಿದ್ದೀರಾ ಅಂತ ಬಿಫೋರ್ ವರ್ಕ್ ಮಾಡಿದ್ದೀರಾ ಅಂತ, ಇಲ್ಲ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಅದರ್ ಡಿಸಬಿಲಿಟೀಸ್ ಇದೆಯಾ ಅಂತ ಕೇಳಿದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಡ್ಯೂ ಯು ರಿಕ್ವೈರ್ ಎನಿ ರೀಸನೇಬಲ್ ಅಡ್ಜಸ್ಟ್ಮೆಂಟ್ ಅಂತ ಕೇಳ್ತಿದ್ದಾರೆ. ಅಂತಂದರೆ ನಮಗೇನಾದರೂ ವೀಸಾ ಬೇಕೋ ಇಲ್ಲಿ ಕಂಟ್ರಿಲಿ ವರ್ಕ್ ಮಾಡೋಕ್ಕೆ ಅಂತೆಲ್ಲ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಂಡು ಇಲ್ಲಿ ನಾವು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಕೊಡಬೇಕು. ಸೊ ಪಾಸ್ವರ್ಡ್ ಕೊಟ್ಬಿಟ್ಟು ಯಾವ ಥರ ಅಪ್ಲಿಕೇಶನ್ ಪ್ರೋಗ್ರೆಸ್ ನಿಮಗೆ ಇಮೇಲ್ ಮುಖಾಂತರ ಬೇಕೋ ಅಥವಾ ಫೋನ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಇಮೇಲು ಫೋನ್ ಎರಡಕ್ಕೂ ಎಸ್ ಅಂತಲೇ ಕೊಡಿ. ಸೊ ಇಲ್ಲಿ ಐ ವಾಂಟ್ ಬಿ ಸಜೆಸ್ಟೆಡ್ ಟು ರಿಕ್ವಿಟರ್ ಫಾರ್ ಅದರ್ ಜಾಬ್ ಮೈಟ್ ಬಿ ಸೂಟೇಬಲ್, ಇದಕ್ಕೂ ಎಸ್ ಅಂತ ಕೊಡಿ. ಅಂತಂದರೆ ನಿಮ್ಮ ರೆಸ್ಯೂಮ್ನ ಇಟ್ಕೊಂಡು ಬೇರೆ ಜಾಬ್ಗೂ ಅವರು ಕಾಲ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ನಿಮಗೆ ಇಲ್ಲಿ ವೀಸಾ ಬೇಕಾ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಳ್ಳಿ. ಐ ವಾಂಟ್ ರಿಕ್ವೆಟರ್ ಟು ಕಾಂಟ್ಯಾಕ್ಟ್ ಮೀ ಅಬೌಟ್ ಅದರ್ ಕಂಪ್ನಿ ನ್ಯೂಸ್ ಆ್ಯಂಡ್ ಇವೆಂಟ್ಸ್ ಅಂತ ಕೇಳ್ತಿದ್ದಾರೆ. ಇದು ನಿಮ್ಮ ಇಷ್ಟ, ಎಷ್ಟಿದ್ರೆ ಎಷ್ಟು ಹಾಕೊಳ್ಳಿ, ಬೇಕು ಅಂದರೆ ಎಷ್ಟು ಹಾಕೊಳ್ಳಿ, ಇಲ್ಲ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ಸ್ಟು ಇಲ್ಲೆಲ್ಲ ಅಕ್ನಾಲೇಜ್ ಮಾಡಿ ಕಂಟಿನ್ಯೂ ಕೊಡಬೇಕು. ಸೊ ಇಲ್ಲಿ ಆರ್ ಯು ಎಲಿಜಿಬಲ್ ಟು ವರ್ಕ್ ಇನ್ ಜಾಬ್ ಲೊಕೇಶನ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ವಿಚ್ ಬೆಸ್ಟ್ ಡಿಸ್ಕ್ರೈಬ್ ಯು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೀವು ಏನು ರಿಕ್ವೈರ್ ವೀಸಾನ ವರ್ಕ್ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂತಂದರೆ ಬಾರ್ನ್ ಫೀಲ್ಡ್ ಸಿಟಿಸನ್ ಅಂತ ಹಾಕ್ಕೊಳ್ಳಿ, ಯಾಕೆಂದರೆ ಇಂಡಿಯಾದವ್ರಾಗಿರೋದ್ರಿಂದ. ಪ್ರಿಫರ್ಡ್ ವರ್ಕ್ ಶಿಫ್ಟ್ ಅಂತ ಕೇಳ್ತಿದ್ದಾರೆ, ಅಂದರೆ ಯಾವ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ನೀವು ಯಾವುದಾದ್ರೂ ಓಕೆ ಅಂತ ಹಾಕ್ಕೊಳ್ಳಿ. ಎನಿಥಿಂಗ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಮಂಡೇ ಟ್ಯೂಸ್ಡೇ ನಿಮ್ಗೆ ಯಾವ ವೀಕ್ ಡೇ ಎವ್ರಿ ಡೇ ಯಾವ್ದು ಬೇಕಾದ ಹಾಕ್ಕೊಂಡು ಕ್ಲಿಕ್ ಓಕೆ ಕೊಡಿ. ನೆಕ್ಸ್ಟ್ ಡ್ಯೂ ಹ್ಯಾವ್ ಎ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಯುವರ್ ಎಜುಕೇಷನ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹ್ಯಾವ್ ಯು ಕ್ರಿಮಿನಲ್ ಏನಾರ ಇದೆನಾ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಂಡು ಕಂಟಿನ್ಯೂ ಕೊಡೋಣ.
ನೆಕ್ಸ್ಟ್ ಇಲ್ಲಿ ನಮ್ಮ ಜೆಂಡರ್ ಕೇಳ್ತಿದ್ದಾರೆ. ಸೊ ಜೆಂಡರ್ನ ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಕೇಳ್ತಿದ್ದಾರೆ, ಅಂತ ಹಾಕ್ಕೊಳ್ಳಿ. ಮತ್ತು ಎ ಸೆಕ್ಷಲ್ ಯಾವ ಥರ ಅಂತ ಕೇಳ್ತಿದ್ದಾರೆ. ಸೊ ನೀವು ಯಾವುದು ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಡ್ಯೂ ಕನ್ಸಿಡರ್ ಯುವರ್ ಸೆಲ್ಫ್ ಹ್ಯಾವ್ ಎ ಡಿಸಬಿಲಿಟಿ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ವಾಟ್ ಈಸ್ ಯುವರ್ ಎತ್ನಿಕ್ ಇಂಡಿಯನ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ವಾಟ್ ಈಸ್ ಯುವರ್ ಮೆರಿಟಲ್ ಸ್ಟೇಟಸ್ ಏನು ಅಂತ ಕೇಳ್ತಿದ್ದಾರೆ. ಸೊ ಏನು ನಿಮ್ಮದು ಮೆರಿಟಲ್ ಸ್ಟೇಟಸ್ ಅಂತ ಹೇಳ್ತಿದ್ದಾರೆ. ಸೊ ಇದು ಹಾಕ್ಕೊಳ್ಳಿ. ನೀವು ಅಂದರೆ ಸಿಂಗಲ್ಲ, ಮ್ಯಾರಿಡಾ ಏನು ಅಂತ ಹಾಕ್ಕೊಳ್ಳಿ. ಮತ್ತು ರಿಲಿಜನ್ ಬಿಲೀಫ್ ಯಾವುದು ಅಂತ ಕೇಳ್ತಿದ್ದಾರೆ, ಅದು ಹಾಕ್ಕೊಳ್ಳಿ. ಮತ್ತು 18 ಇಯರ್ಸ್ ಆಗಿದೆಯಾ ನಿಮಗೆ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಯಾವೇ ಕ್ಯಾರಿಂಗ್ ಎ ರೆಸ್ಪಾನ್ಸಿಬಿಲಿಟೀಸ್ ಅಂತಂದರೆ ಏನಾದರೂ ರೆಸ್ಪಾನ್ಸಿಬಿಲಿಟೀಸ್ ಇದೆಯಾ ನಿಮಗೆ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಕೇರ್ ಆಫ್ ಎ ಚೈಲ್ಡ್ ಆರ್ ಚಿಲ್ಡ್ರನ್ ಅಂಡರ್, ಮತ್ತು ಏನು ಕೇರ್ ಆಫ್ ಅಸಿಸ್ಟೆಂಟ್ ಓಲ್ಡರ್ ಪರ್ಸನ್ ಯಾವುದು ಅಂತ ಹಾಕ್ಕೊಳ್ಳಿ. ಡ್ಯೂ ಹ್ಯಾವ್ ಎ ಆರ್ಮಡ್ ಫೋರ್ಸ್ ಅಂತಂದರೆ ಆರ್ಮಿಲಿ ವರ್ಕ್ ಮಾಡಿದ್ದೀರಾ ಬಿಫೋರ್ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂತ ಹಾಕ್ಕೊಳ್ಳಿ. ಸೊ ನೀವು ಕೊಟ್ಟಿರೋ ಆನ್ಸರ್ ಎಲ್ಲ ಕರೆಕ್ಟಾಗಿದೆ ಆಸ್ ಪರ್ ಯುವರ್ ನಾಲೆಡ್ಜ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಾದ ತಕ್ಷಣ ಮೇಲ್ ಕೂಡ ಬರುತ್ತೆ ಇವ್ರ ಕಡೆಯಿಂದ. ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ಈ ಥರ ಬರುತ್ತೆ, ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ನಮ್ಮ ರೆಸ್ಯೂಮೇನ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಕಾಲ್ ಬರುತ್ತೆ. ಸೊ ಎಲ್ರಿಗೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರು ನೀಡಲ್ಲಿ ಇದ್ದೀರಾ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. ಜಸ್ಟ್ ಜಾಬ್ಗೆ ಅಪ್ಲೈ ಮಾಡಿದ ತಕ್ಷಣ ಯಾರಿಗೂ ಜಾಬ್ ಸಿಗಲ್ಲ. ನಿಮ್ಮ ರೆಸ್ಯೂಮೇನ ರಿಕ್ವೈರ್ಮೆಂಟ್ ತಕ್ಕನಾಗ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು, ಆವಾಗಲೇ ಎಲ್ರಿಗೂ ಜಾಬ್ ಸಿಗೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.